ಅಂತ ಬಸ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಕ್ಕೆ ಒಬ್ರು ಅಜ್ಜಿ ಇದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ, ಎಲ್ಲಿ ಬೇಕಾದಲ್ಲಿ ಸುತ್ತಾಡ್ಬೋದು. ನಮಸ್ತೆ ಅಜ್ಜಿ, ನಿಮ್ ನಾಳೆ ಹೆಂಗ್ ಅನ್ಸುತ್ತೆ? ಈಗ ನಾಳಿಂದ ನಿಮ್ಗೆಲ್ಲ ಬಸ್ ಫ್ರೀ ಆಗ್ತಾ ಇದೆ, ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ನೀವು ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಿ? ನಾವೇನ್ರಿ ಚಿಂಚಲಿಗೆ ಹೋಗ್ತೀವ್ರಿ, ಬಾಗಲಕೋಟೆಗೆ ಹೋಗ್ತೀವಿ, ಶಲಿಕೇರಿಗೆ ಹೋಗ್ತೀವ್ರಿ. ಮತ್ತು ಎಲ್ಲರೂ ಒಳ್ಳೇದು ಮಾಡ್ಯಾರ್ರಿ, ಅವ್ರಿಗೆ ಪುಣ್ಯ ಹತ್ತಲಿ, ಅವ್ರಿಗೆ ಕೋಟಾನು ಕೋಟಿಗೆ ಚಲೋ ಆಗಲಿ, ಅವ್ರ ಆಶೀರ್ವಾದ ಇರಲಿ ನಮಗೆ. ಇಷ್ಟ ನೋಡ್ರಿ. ಮೊದಲೆಲ್ಲ ನೀವು ಹೋಗ್ಬೇಕಂದ್ರೆ ದುಡ್ಡು ಕೊಟ್ಟು ಹೋಗ್ತಿದ್ರಿ. ಈ ನಿಮ್ಮ ಅರ್ಧ ಟಿಕೆಟ್ ಏನೋ ಇತ್ತಲ್ಲ, ನಿಮ್ಗೀಗ ಸೀನಿಯರ್ ಸಿಟಿಜನ್ ಅಂತ ಮಾಡಿಸೇ ಇಲ್ಲ. ಈಗ ನಾಳಿಂದ ಫುಲ್ ಫ್ರೀ ಆಗ್ಬಿಡತ್ತೆ ನಿಮಗೆ. ನಿಮ್ಗೆಲ್ಲ ಏನೇನು ಮಾಡ್ತೀರಿ? ನಾಳಿಂದ ಬಸ್ ಫ್ರೀ ಇದೆ, ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಎಲ್ಲಿ ಹೋಗೋ ಆಸೆ ಇದೆ? ತಾವ್ರ ಮನೆಗೆ ಹೋಗುದ್ರಿ, ಮತ್ತು ಚಿಂಚಲಿ ಮಾಯಾಮಿಗೆ ಹೋಗ್ಕಣ್ರಿ ನಾ. ಮತ್ತು ಇಲ್ಲಿ ಕಾಂದ್ರ ದುರ್ಗಾಮ್ಗೆ ಹೋಗ್ಕಣ್ರಿ, ಶುಚಿಗರಿ ಹನುಮಾಪ್ಗೆ ಹೋಗ್ಕಣ್ರಿ. ಆತ್ರಿ ನಮ್ದು. ಆಮೇಲೆ ನಿಮ್ಗೆ ಈಗ ಹೆಂಗೆ ಅನ್ಸುತ್ತೆ? ಕಾಂಗ್ರೆಸ್ ಸರ್ಕಾರ ಈಗ ಉಚಿತ ಬಸ್ ಕೊಡ್ತಾ ಇದೆ ನಿಮಗೆ. ನಿಮ್ಗೆ ಏನು ಅನ್ಸುತ್ತೆ ಆ ಸರ್ಕಾರ ಬಗ್ಗೆ? ನಾವು ಮಾಡಿದ್ದು ಸರಿ ಸರಿ ರೀ, ಸಿದ್ದರಾಮಯ್ಯ ಮಾಡಿದ್ದು ಸರಿ ರೀ. ಆಮೇಲೆ ಇಷ್ಟು ದಿನ ನೀವು ದುಡ್ಡು ಕೊಟ್ಟು ಹೋಗ್ತಿದ್ರಿ, ಇನ್ನು ನಾಳಿಂದ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ನೀವು ನಿಮ್ಮ ಮಗಳ ಕಡೆ ಹೋಗ್ಬೋದು. ಆಮೇಲೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೆ ನಿಮ್ಗೆ, ಯಾವ ದೇವಸ್ಥಾನ ಹೋಗ್ಬೇಕು ಎಲ್ಲ ಹೋಗ್ಬೋದು. ಈಗ ಏನು ಮಾಡ್ತೀರಿ ನಾಳಿಂದ ಕಸಕ್ಕೆ ಹೋಗ್ತೀವ್ರಿ. ಹ್ಞೂ ರೀ. ನೀವು ಯಾವ ಊರು ನೋಡಿಲ್ಲ? ನಾವು ಧರ್ಮಸ್ಥಳ ಎಲ್ಲ ನೋಡಿಲ್ರಿ. ನೋಡಿಲ್ಲ ಅಂದ್ರೆ ಯಾವಾಗ ರೊಕ್ಕ ಆದಾಗ ಹೋಗುದ್ರಲ್ಲ, ನಮ್ಮ ಕೈ ನಮ್ಗಡೆ ಶಾಂತಿ ಮಾಡೋದು ಬೇಡ ಅನ್ರಿ. ಇದಾಗಿತ್ತು ಅಜ್ಜಿಯವರ ಮಾತು. ಮತ್ತೆ ನಾವು ಬೇರೆ ಸ್ಥಳದಲ್ಲಿ ಮಾತಾಡ್ಸೋಣ, ಯಾವ ರೀತಿ ಜನರ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋಣ. ಕಾಂಗ್ರೆಸ್ನ 5 ಗ್ಯಾರಂಟಿಯಲ್ಲಿ ನಾಳೆ ಒಂದು ಗ್ಯಾರಂಟಿ ಚಾಲನೆಗೆ ಸಿಗ್ತಾ ಇದೆ. ಅದರಲ್ಲೂ ಅದು ಅಫಿಷಿಯಲ್ ಆಗಿ ನಾಳೆ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾ ಇದ್ದಾರೆ. ನಾಳೆ ಏನಂದ್ರೆ ಮಹಿಳೆಯರಿಗೆ ಎಲ್ಲಿ ಬೇಕಾದಲ್ಲಿ ಓಡಾಡ್ಬೋದು, ಉಚಿತ ಬಸ್ ಪ್ರಯಾಣ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಮುಧೋಳದಲ್ಲಿ ಇದ್ದೀವಿ, ಇಲ್ಲಿ ಕೆಲವೊಂದು ಮಹಿಳೆಯರಿದ್ದಾರೆ. ಅವ್ರೇನು ಹೇಳ್ತಾರೆ ನಾಳಿನ ಉಚಿತ ಬಸ್ ಪ್ರಯಾಣದ ಬಗ್ಗೆ ಅಂತ ಕೇಳೋಣ. ಮೇಡಮ್ ನಮಸ್ತೆ. ಈಗ ನಾಳಿಂದ ನಿಮಗೆ 1 ಗಂಟೆಯಿಂದ ನೀವು ಯಾವುದೇ ಬಸ್ ಹಿಡಿದ್ರು ನೀವು ದುಡ್ಡು ಕೊಡಬೇಕಾಗಿಲ್ಲ, ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. AC ಬಸ್ ಬಿಟ್ಟು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನು ಚಲೋ ಅನಿಸ್ತೈತ್ರಿ ಸರಿ. ಸುಮ್ಮ ಎಲ್ಲರೂ ಹೋಗಾಕ ಮಾಡಕ್ಕೆ ಅನುಕೂಲ ಆಕತ್ರಿ. ಸ್ಯಾಟರ್ಡೇ ಸಂಡೇ ಅದು ಈಗ ಮಕ್ಕಳು ಕರ್ಕೊಂಡದು ಹೋಗಾಕ ಅನುಕೂಲ ಐತ್ರಿ ನಮಗೂ. ನೀವು ಈ ಹಿಂದೆ ಹೋಗ್ಬೇಕಾದ್ರೆ ನೀವು ದುಡ್ಡು ಕೊಡಬೇಕಾಗಿತ್ತು, ಈಗ ನಾಳಿಂದ ಎಲ್ಲೂ ದುಡ್ಡು ಕೊಡಬೇಕಾಗಿಲ್ಲ. ನೀವು ಎಲ್ಲಿ ಹೋಗ್ಬೇಕಂತ ಅನ್ಕೊಂಡು ಏನು ನೋಡ್ಲಾರ್ದು ಏನೋ ಪ್ಲೇಸ್ ಇರ್ತಾವಲ್ರಿ ಸರಿ, ಅಲ್ಲೆಲ್ಲ ಹೋಗ್ಬೇಕಂತ ಅನ್ಕೊಂಡಿವ್ರಿ. ನಮಗೂ ಒಂಥರ ಅನುಕೂಲ ಆಗೈತ್ರಿ ಸರ್ ಇದ್ರದಿಂದ ರೀ. ಅಂದ್ರೆ ಕೆಂಪು ಬಸ್ ಮಾತ್ರ ಕೊಟ್ಟಿದ್ದಾರೆ, ಅಂದ್ರೆ AC ಬಸ್ ಕೊಟ್ಟಿಲ್ಲ. ಅದೇನಾದ್ರು ಬೇಜಾರಾಗತ್ತಾ ಮೇಡಮ್ ನಿಮಗೆ? ಹೆಂಗೆ ಪರಿಸ್ಥಿತಿ ಹೆಂಗಿರ್ತೈತಲ್ರಿ ಸರಿ, ಹಂಗೆ ಹೊಂದ್ಕೊಂಡು ಹೋಗ್ಬಿಡುದ್ರಿ. ಹಂಗೆ ನೋಡ್ಕೊಂಡು ಹೋಗೋದಲ್ರಿ ಸರಿ. ಕಾಂಗ್ರೆಸ್ ಅವ್ರು ಎಲ್ಲ ಉಚಿತಗಳನ್ನು ಕೊಡ್ತಾ ಇದ್ದಾರೆ, ಅದು ಒಳ್ಳೇದಾ ಅಥವಾ ನಿಮ್ಗೆ ಇಲ್ವಾ? ನಮ್ ದುಡ್ಡು ನಮಗೆ ವಾಪಸ್ ಮಾಡ್ತಾ ಇದ್ದಾರೆ ಅನ್ಸ್ತಾ ಇದೆ. ಏನು ಒಂದೊಂದು ಟೈಮ್ದಾಗ ಚಲೋ ಅನಿಸ್ತೈತ್ರಿ, ಒಂದೊಂದು ಟೈಮ್ದಾಗ ಎಷ್ಟು ಮಾಡಪ್ಪ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಭಾಳ ಹಿಂದೆ ಬರ್ತೈತಲ್ರಿ ಸರ್ ಇದ್ರದಿಂದ ರೀ. ಮುಂದಿನ ನಮ್ಮ ಮಕ್ಳು ಫ್ಯೂಚರ್ನು ಇದ್ರದಿಂದ ಒಂದು ಸ್ವಲ್ಪ ತೊಂದ್ರೆನ ಅಲ್ರಿ. ಎಲ್ಲ ನಾವು ಉಚಿತ ಹೋಗ್ತೀವ್ರಿ, ಆದ್ರೆ ಮುಂದೆ ನಮ್ಮ ಮಕ್ಳ ಭವಿಷ್ಯ ನೋಡಿದ್ರೆ ಅದ್ರದಿಂದ ಅನಾನುಕೂಲನ ಅಲ್ರಿ ಸರ್ ಎಲ್ಲ ಥರ ರೀ. ಮತ್ತು ಈಗ ಕೊಡ್ತಾರೋ ಇನ್ನೊಂದು ಯಾವ್ದಾರ ರೀತಿಯಿಂದ ನಮ್ಮ ಕಡೆಯಿಂದ ವಾಪಸ್ ಇಸ್ಕೊಳತ್ತಾರ್ರಿ ಅವರು. ಹೌದಿಲ್ಲ, ಯಾವುದೋ ಒಂದು ವಸ್ತುಗಳ ಬೆಲೆ ಆತು ಇದಾತು ಎಲ್ಲ ಥರನೂ ರೀ ಸರಿ. ಈಗೇನು ನಾವು ರೊಕ್ಕ ಕೊಟ್ಟು ಹೋಗ್ತಿದ್ವಲ್ರಿ, ಒಂಥರ ಅದ ಚಲೋ ಅನಿಸ್ತತ್ರಿ ಸರಿ ನಮ್ದು. ಅದು ರೀ ಇದು ಯಾಕೆ ಚಲೋ ಅನ್ಸಲ್ಲ ಮೇಡಮ್? ಈಗ ಒಂದು ಟೈಮ್ದಾಗ ಅದು ಚಲೋ ಅನಿಸ್ತತ್ರಿ. ಅಂದ್ರೆ ಎಲ್ಲ ಥರ ವಿಚಾರ ಮಾಡಬೇಕಲ್ರಿ ನಾವು. ಈ ನಮ್ದು ದೇಶದ ಪರಿಸ್ಥಿತಿ ನೋಡ್ರೆ ಒಂದು ಸ್ವಲ್ಪ ಹಿಂದುಳಿತೈತೆ ಅಂತ ಅನ್ಸತ್ತದ್ರಿ ಸರ್ ನಮ್ಗೆ ಇದರಿಂದ. ಈಗ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರಿಗೂ ಫ್ರೀ ಮಾಡಿದ್ದಾರೆ. ಇದರಿಂದ ಏನು ಅಂದ್ರೆ ಗೌರ್ಮೆಂಟ್ಗೆ ಲಾಸ್ ಆದ್ರೂ ಕೂಡ ಎಲ್ಲರಿಗೂ ಉಚಿತವಾಗಿ ಇದರಿಂದ ದುರುಪಯೋಗ ಆಗ್ಬೋದಾ ಅಥವಾ ಲಾಭ ಆಗ್ಬೋದು? ನಾವು ನಮ್ಮ ದೃಷ್ಟಿಯಿಂದ ನೋಡಿದ್ರೆ ಇದು ಚಲೋ ಅನಿಸ್ತೈತ್ರಿ, ನಾವು ಹೆಣ್ಮಕ್ಳಿಗೆ ಅಡ್ಡಾಡಕ್ರಿ. ಆದ್ರೆ ಇದ್ರ ದೃಷ್ಟಿ, ದೇಶದ ಹಿತ ದೃಷ್ಟಿ ನೋಡ್ರೆ ಕೆಟ್ಟ ಅಲ್ರಿ ಸರ್ ಇದು. ಹೌದಿಲ್ರಿ, ಲುಕ್ಸಾನ ಅಲ್ರಿ ಇದು ಎಲ್ಲ ಥರನೂ ರೀ. ಈ ಹಿಂದೆಲ್ಲ ನಿಮ್ಮ ಮಕ್ಕಳು ಸ್ವಲ್ಪ ಇಲ್ಲ ಇದೇ ಪಾಸ್ ಕೊಡ್ತಿದ್ರು, ಇಷ್ಟು ದೂರಿಂದ ಹೋಗ್ತಿದ್ರು ಬರ್ತಿದ್ರು. ಈಗ ಬಿಡುತ್ತೆ ಅಂದ್ರೆ ಎಲ್ಲ ಫ್ರೀ ಇದೆ, ನಾನು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಅಂತ ಆಗತ್ತಲ್ವಾ? ಅದಕ್ಕೆ ಅವರು ಏನು ಅನಾವ್ರಲ್ರಿ. ಈಗ ನಿಮ್ಮ ಕಡೆ ರೊಕ್ಕ ಇಸ್ಕೊಲ್ಲ ಏನು ಇಸ್ಕೊಲ್ಲ, ನಾವು ಫ್ರೀ ಐತೆ ನಾವು ಹೋಗ್ತೀವತ್ತು ಅಂತಾರ್ರಿ ಸರಿ. ಮಕ್ಳು ಹಠ ಮಾಡವ್ರಲ್ರಿ ಈಗ. ಮತ್ತು ಹೌದ್ರಿ, ಇದು ನೋಡಿದ್ರೂ ಒಂಥರ ಬೇಜಾರನ್ನ ಆಕೈತಿ ಬಿಡ್ರಿ ಸರ್. ಇದು ಒಂದು ದೃಷ್ಟಿಯಿಂದ ಚಲೋನು ಮಾಡ್ಯಾರ ಅನ್ಸತಿ, ಒಂದು ದೃಷ್ಟಿಯಿಂದ ಕೆಟ್ಟನು ಅನಿಸ್ತೈತಿ ರೀ. ಮತ್ತು ನೀವು ನಮ್ದು ಅಷ್ಟ ದೃಷ್ಟಿಯಿಂದ ನೋಡ್ಕೋಬಾರ್ದಲ್ರಿ, ಮುಂದಿನ ಫ್ಯೂಚರ್ ನೋಡ್ಕೋಬೇಕಲ್ರಿ. ನಾಳೆ ನಮ್ಮ ಮಕ್ಕಳ ಮರಿ ಎಲ್ಲಾನು ನೋಡಬೇಕಲ್ರಿ. ಈಗ ನಮ್ದು ಅಷ್ಟ ನೋಡ್ಕೊಂಡ್ರೆ ನಾಳೆ ನಮ್ಮ ಮಕ್ಕಳದ್ರಿ ಆರ್ಥಿಕ ಪರಿಸ್ಥಿತಿ ಕೆಟ್ಟತ್ತಂದ್ರೆ ಎಲ್ಲಕ್ಕೂ ಸಮಸ್ಯೆನ ಅಲ್ರಿ. ಎಲ್ಲ ಥರ ರೀ, ಇದು ಒಂದೇ ಥರ ತಂದ ಎಲ್ಲ ಥರ ತೊಂದರೆ ಆಗತ್ತಿಲ್ರಿ ಇದ್ರದಿಂದ ರೀ. ಇದಾಗಿತ್ತು ಇವ್ರ ಮಾತು. ಅಂದ್ರೆ ಒಂದ್ ಕಡೆ ಬಸ್ ಫ್ರೀ ಮಾಡಿದ್ದು ಒಳ್ಳೇದೇ, ಆದ್ರೆ ಕೆಲವೊಮ್ಮೆ ಏನಾಗತ್ತೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಆಮೇಲೆ ನಮ್ಮ ದುಡ್ಡನ್ನ ನಮ್ಗೆ ರಿಟರ್ನ್ ಮಾಡ್ತಾ ಇದಾರೆ ಒಂದು ಯೋಜನೆ ಮೂಲಕ ಅಂತ ಇವ್ರು ಹೇಳ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ 49 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಬೋಧನೆ ನೀಡುತ್ತಾ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲೇ ಪ್ರತಿಷ್ಠೆ ಪಡೆದಿರುವ ಶಾಲೆ ಬಿಲ್ ಮೆಮೋರಿಯಲ್ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಧೋಳ. ನಮ್ಮಲ್ಲಿ CBSE ಕೇಂದ್ರೀಯ ಮಾದರಿಯ ಪಠ್ಯಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗಿದೆ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.